ಪ್ರೀತಿಯ ಬೌದ್ಧ ಬಾಂಧವರೇ, ಭೀಮ ಬಂಧುಗಳೇ, ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ, ನಾಗಸೇನಾ ವಿದ್ಯಾಲಯದಿಂದ ಮಾತಾಡ್ತಾ ಇದ್ದೀನಿ. ಎರಡು ಪ್ರಮುಖ ವಿಷಯಗಳ ಬಗ್ಗೆ ತಮ್ಮ ಗಮನಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಒಂದು, ನಮ್ಮ ನಾಗಸೇನಾ ಬುದ್ಧ ವಿಹಾರದಲ್ಲಿ ಕಳೆದ 10 ವರ್ಷಗಳಿಂದ ಬುದ್ಧ ಧರ್ಮ ಪ್ರಚಾರದಲ್ಲಿ ತೊಡಗಿದ್ದಂಥ ರೆಸಿಡೆಂಟ್ ಮಾಂಕ್, ಇಲ್ಲೇ ನಿವಾಸಿ ಭಿಕ್ಕುಣಿಯಾಗಿ ಇದ್ದಂಥ ಬುದ್ಧಮ್ಮ ಅವರು 3 ದಿವಸಗಳ ಹಿಂದೆ ನಿಧನರಾದರು. ನಿಧನರಾಗಿ ಬುದ್ಧ ಸಮಾಜಕ್ಕೆ ಭಾಳ ದೊಡ್ಡ ನಷ್ಟ ಉಂಟಾಗಿದೆ. ಹೀಗಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಮೂಲಕ ಸಮರ್ಪಿಸ್ತಾ ಇದ್ದೀನಿ. ಎರಡನೇ ವಿಷಯ, ದಿನಾಂಕ 27/4/2026 ಸೋಮವಾರ, ಅಂದರೆ ಇನ್ನು 3ನೇ ದಿವಸ, ನಾಳೆ ಅಲ್ಲ ನಾಳದ್ದು, ನಾಗಸೇನಾ ವಿದ್ಯಾಲಯದ ಸಂಬುದ್ಧ ಭವ್ಯ ವೇದಿಕೆಯಲ್ಲಿ 2 ಮಹತ್ತರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದು ಒಂದು, ವಿಶ್ವ ಶಾಂತಿಗಾಗಿ 1500 ಕಿಲೋಮೀಟರ್ ದೂರದ ಪಂಚಶೀಲ ಪಾದಯಾತ್ರೆ. ಅದನ್ನು ಪೂಜ್ಯ ಬಿಕ್ಕು ಬೋಧಿದತ್ತ ಅವರು ನಡೆಸ್ತಾ ಇದ್ದಾರೆ. ಅದಕ್ಕೆ ಚಾಲನೆ ಕೊಡುವಂಥದ್ದು. ಎರಡನೇದು, ನಳಂದ ವಿಶ್ವವಿದ್ಯಾಲಯದಲ್ಲಿ ಚಾಮರಾಜನಗರದ ಉತ್ತೇನಹಳ್ಳಿ 100 ಎಕರೆ ಭೂಮಿಯಲ್ಲಿ ಮೂಡಿ ಬರ್ತಾ ಇರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯದಲ್ಲಿ 888 ಅಡಿಗಳ ಬುದ್ಧನ ಮಹಾಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು. ಈ ಎರಡೂ ಕಾರ್ಯಕ್ರಮಗಳನ್ನು ನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಚಾಲನೆ ಕೊಡ್ತಾಯಿದ್ದಾರೆ. ಆ ಚಾಲನೆ ಕೊಡ್ತಕ್ಕಂಥ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಬರ್ತಾಯಿದ್ದಾರೆ. ಅವರು ಬುದ್ಧನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡ್ತಾರೆ. ಗೃಹ ಸಚಿವರು ಪಾದಯಾತ್ರೆಯ ಜ್ಯೋತಿಯನ್ನು ಬೆಳಗ್ತಾರೆ. ಹಾಗೆಯೇ ಸಮಾಜ ಕಲ್ಯಾಣ ಸಚಿವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ವೇದಿಕೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಸದಸ್ಯರಿಗೆ ಅದ್ಧೂರಿಯಾದ ಸನ್ಮಾನ ಮಾಡ್ತಾಯಿದ್ವಿ. ಯಾಕಂತ ಹೇಳಿದ್ರೆ 2025 ಮತ್ತು 2026 ವರ್ಷಗಳಲ್ಲಿ, 2 ವರ್ಷಗಳಲ್ಲಿ ಬೌದ್ಧ ಸಮಾಜಕ್ಕೆ ಭಾಳ ಮಹತ್ತರವಾದಂಥ ಕೊಡುಗೆಗಳನ್ನು ಇಂದಿನ ಸರ್ಕಾರ ಕೊಡಮಾಡಿದೆ. ಅದರಲ್ಲಿ ವಿಶೇಷವಾಗಿ ಸನ್ನತಿ ಅಶೋಕ ಸ್ಮಾರಕವನ್ನು ಅಭಿವೃದ್ಧಿಪಡಿಸೋದಕ್ಕೆ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿರುವಂಥದ್ದು. ಹಾಗೆಯೇ ನಮ್ಮ ಹೋರಾಟದ ಫಲವಾಗಿ ಈ ಸರ್ಕಾರ ಬೌದ್ಧ ಸಾಹಿತ್ಯ ಅಕಾಡೆಮಿಯನ್ನು ಆರಂಭ ಮಾಡಿರುವಂಥದ್ದು. ಮೂರನೇದು, ನಮ್ಮ ಭಾಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ, ಬೌದ್ಧರ ಅಭಿವೃದ್ಧಿ ಮಂಡಳಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನು 2 ಬೇಡಿಕೆಗಳು ಹಾಗೇ ಇದೆ. ಒಂದು, ಬುದ್ಧ ಜಯಂತಿಗೆ ಸರ್ಕಾರಿ ರಜಾ ಘೋಷಣೆ ಮಾಡೋದು, ಮತ್ತು ನಾಡಗೀತೆಯಲ್ಲಿ ಬೌದ್ಧರ ಉದ್ಯಾನವನ ಅಂತ ಶಬ್ದ ಸೇರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬೌದ್ಧರ ಅಭಿವೃದ್ಧಿಗಾಗಿ, ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬಜೆಟಲ್ಲಿ ಕೊಡ್ತಾ ಇರ್ತಕ್ಕಂಥ ಅನುದಾನಕ್ಕಾಗಿ ಸಿದ್ದರಾಮಯ್ಯ ಅವರು ಮತ್ತು ಅವರ ಸಹೋದ್ಯೋಗಿಗಳನ್ನು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಅದೇ 27ನೇ ತಾರೀಕು ನಡೀತಕ್ಕಂಥ ಭವ್ಯ ಮಂಟಪದ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವು ಸಾರ್ವಜನಿಕವಾಗಿ ಸನ್ಮಾನಿಸ್ತಾ ಇದ್ದೀವಿ. ಹಾಗೆಯೇ ಮೇ 1 ಕಾರ್ಮಿಕ ದಿನಾಚರಣೆ ದಿವಸ ಈ ಸರ್ತಿ ಬುದ್ಧ ಜಯಂತಿ ಬಂದಿದೆ. ನಾವೊಂದು ಆ ಬುದ್ಧ ಜಯಂತಿಗೆ ರಜಾ ಕೊಡಿ ಅಂತ ಕೇಳ್ತಾ ಇದ್ದೀವಲ್ಲ, ಈ ಸರ್ತಿ ತಾನಾಗೇ ಮೇ ದಿನಾಚರಣೆ ಬಂದಿರೋದ್ರಿಂದ ಸಾರ್ವಜನಿಕ ರಜೆ ಇರೋದ್ರಿಂದ ಈ ವರ್ಷ ನಾವೇನು ಕೇಳೋದಿಲ್ಲ. ಮುಂದಿನ ವರ್ಷದಿಂದ ಅದು ಆಗಲಿ ಅಂತೇಳಿ ಬುದ್ಧ ಜಯಂತಿ ದಿವಸ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಅದು ಬುದ್ಧ ಜಯಂತಿ ನಡೆಯುವಂಥದ್ದು ನಿಮಗೆ ಮೇ 1ನೇ ತಾರೀಕು ಶುಕ್ರವಾರ ಇದೇ ನಾಗಸೇನಾ ವಿದ್ಯಾಲಯದಲ್ಲಿ ನಡೀತದೆ. ಹೋದ ವರ್ಷ ಬುದ್ಧ ಜಯಂತಿ ಪ್ರಥಮ ಕಾರ್ಯಕ್ರಮ ನಡೀತು, ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಿತು. ಈ ಸರ್ತಿ ಮೇ 1ನೇ ತಾರೀಕು ಬುದ್ಧ ಜಯಂತಿ ಇಲ್ಲಿ ನಮ್ಮ ನಾಗಸೇನಾ ಬುದ್ಧ ವಿಹಾರದಲ್ಲಿ
ನಿರ್ಮಾಣ ಆಗ್ತಾ ಇರತಕ್ಕಂಥ ಭವ್ಯ ಮಂಟಪ 27ನೇ ತಾರೀಕಿಂದ ಬುದ್ಧ ಜಯಂತಿವರೆಗೂ ಕೂಡ ಮುಂದುವರಿಯುತ್ತದೆ. ಸೊ ಆ ದಿನ ಅದೇ ವೇದಿಕೆಯಲ್ಲಿ ನಾವು ಬುದ್ಧ ಜಯಂತಿಯನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಈ 3 ಕಾರ್ಯಕ್ರಮಗಳು, ಒಂದು ಬುದ್ಧಮ್ಮ ನಿಧನ ಆಗಿದ್ದಕ್ಕೆ ಒಂದು ಬುದ್ಧ ಸಪ್ತಾಹ ಅಂತ ಮಾಡುವಂಥದ್ದು, ಎರಡನೇದು 27ನೇ ತಾರೀಕು ನಡೀತಕ್ಕಂಥ 2 ಕಾರ್ಯಕ್ರಮ, ಮಹತ್ತರವಾದಂಥ ಕಾರ್ಯಕ್ರಮಗಳಿಗೆ ಚಾಲನೆ ನೀಡ್ತಕ್ಕಂಥ ಉದ್ಘಾಟನಾ ಸಮಾರಂಭ, ಮೂರನೇದು ಬುದ್ಧ ಜಯಂತಿ. ಈ 3 ಕಾರ್ಯಕ್ರಮಗಳು ಯಶಸ್ವಿ ಆಗೋದಕ್ಕೆ ನಾಡಿನ ಸಮಸ್ತ ಬಂಧುಗಳು, ನಾಗರಿಕ ಬಂಧುಗಳು ಮತ್ತು ಅಂಬೇಡ್ಕರ್ ಅನುಯಾಯಿಗಳು, ವಿಶ್ವಶಾಂತಿಯನ್ನು ಬಯಸ್ತಕ್ಕಂಥ ಸಮಸ್ತ ನಾಗರಿಕ ಬಂಧುಗಳು, ಬೌದ್ಧ ಸಮಾಜದವರು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾಗಸೇನಾ ಬುದ್ಧ ವಿಹಾರದಿಂದ ಮತ್ತು ನಾಳಂದ ವಿಶ್ವವಿದ್ಯಾಲಯದ ಪರವಾಗಿ ನಾನು ವಿನಮ್ರವಾಗಿ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತಾಯಿದ್ದೀನಿ. ಜೈ ಭೀಮ್, ಜೈ ಭಾರತ್.